ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ವಾಂಟಮ್ ಫಿಸಿಕ್ಸ್ ಅದ್ವೈತ ವಿಶ್ವಾಲಯ. ಇದು ಒಂದು ವಿಶೇಷವಾದ ಧ್ಯಾನ ಪದ್ಧತಿ. ಸೊ ಇದರ ಒಂದು ಪ್ರಯೋಜನಗಳು ದೈಹಿಕವಾಗಿ, ಭಾವನಾತ್ಮಕ, ಮಾನಸಿಕ, ಆಧ್ಯಾತ್ಮಿಕ, ಇದಕ್ಕೆ ಸಂಬಂಧಪಟ್ಟ ಒಂದು ಬ್ಲಾಕೇಜಸ್, ಅಡೆತಡೆಗಳು ಅಥವಾ ಆರ್ಥಿಕ, ಉದ್ಯೋಗ, ವ್ಯವಹಾರ, ಆರೋಗ್ಯ ಸಂಬಂಧಗಳು, ವಿದ್ಯಾಭ್ಯಾಸ, ಜ್ಞಾಪಕಶಕ್ತಿ, ನೆಮ್ಮದಿ ಜೀವನ ಇತ್ಯಾದಿ ಸಂಕಲ್ಪಗಳಲ್ಲಿ ಪ್ರಗತಿ ಸಾಧಿಸಬಹುದು. ಇಟ್ ಕ್ಲಿಯರ್ಸ್ ದ ಬ್ಲಾಕ್ಸ್ ಅಟ್ ವೇರಿಯಸ್ ಆಸ್ಪೆಕ್ಟ್ ಆಫ್ ಲೈಫ್ ಲೈಕ್ ಫಿಸಿಕಲ್, ಎಮೋಷನಲ್, mind and spiritual part, and so you can also realization of all wishes at various aspects. ಈ ಒಂದು 4 ಪ್ರಶ್ನೆಗಳಿಗೆ ನಮಗೆ ಉತ್ತರ ಈ ಒಂದು ಕಾರ್ಯಕ್ರಮದಲ್ಲಿ ಸಿಗ್ತದೆ. ಸೊ ವಾಟ್ ಈಸ್ ಅದ್ವೈತ, ಅದ್ವೈತ ಮತ್ತು ಪರಬ್ರಹ್ಮ ಎಂದರೇನು, ಸೊ ಕ್ವಾಂಟಮ್ ಫಿಸಿಕ್ಸ್ ಪ್ರಿನ್ಸಿಪಲ್ಸ್ ಯಾವುದ್ಯಾವುದು, ಮಾನವರಿಗೆ ಸಮಸ್ಯೆಗಳು ಏಕೆ ಮತ್ತು ಹೇಗೆ ಬರುತ್ತವೆ, ಸಮಸ್ಯೆ ಅಥವಾ ಅಡೆತಡೆಗಳಿಗೆ ಪರಿಹಾರ ಏನು, ದ ರೂಟ್ ಕಾಸ್ ಆಫ್ ಹ್ಯೂಮನ್ ಸಫರಿಂಗ್ಸ್ ಆರ್ ದ ಬ್ಲಾಕೇಜಸ್ ಆ್ಯಂಡ್ ಸೊಲ್ಯೂಷನ್ ಫಾರ್ ದ ಸೇಮ್. ಸೊ ಈ ಒಂದು ಪದ್ಧತಿಯಲ್ಲಿ, ಧ್ಯಾನ ಪದ್ಧತಿಯಲ್ಲಿ ಸನಾತನ ಧರ್ಮದ ಸಿದ್ಧಾಂತ ಮತ್ತು ಕ್ವಾಂಟಮ್ ಭೌತಶಾಸ್ತ್ರದ ಸಿದ್ಧಾಂತಗಳನ್ನು ಬಳಸಲಾಗಿದೆ. ಅದ್ವೈತ ಅಂತ ಹೇಳಿದರೆ ನಾನ್ ಡ್ಯುಯಾಲಿಟಿ, ನೋ ಸೆಕೆಂಡ್ ಪ್ಲೇಸ್, ಅದ್ವಿತೀಯ, ಸರ್ವೋತ್ತಮ, ಪರಬ್ರಹ್ಮ, ಶ್ರೀ ಮಹಾವಿಷ್ಣು ಮಹಾದೇವ. ಭಗವಂತನನ್ನು ತಲುಪಲು ಹಲವಾರು ಮಾರ್ಗಗಳು ಇವೆ. ಆದಿಶಂಕರರ ಪ್ರಕಾರ ಅದ್ವೈತವಾದ, ರಾಮಾನುಜರ ಪ್ರಕಾರ ವಿಶಿಷ್ಟ ಅದ್ವೈತವಾದ, ಶ್ರೀ ಮಧ್ವರ ಪ್ರಕಾರ ದ್ವೈತವಾದ, ಶ್ರೀ ನಿಂಬಾರ್ಕರು ಭೇದ ಅಭೇದವಾದ, ಶ್ರೀವಲ್ಲಭರು ಶುದ್ಧ ಅದ್ವೈತವಾದ. ಹೀಗೆ ಹಲವಾರು ಸಿದ್ಧಾಂತಗಳು, ಯಾವುದು ಹೆಚ್ಚು ಯಾವುದು ಕಡಿಮೆ, ಹಲವಾರು ಗೊಂದಲಗಳಲ್ಲಿ ಉಂಟಾಗ್ತದೆ. ಆದರೆ ಎಲ್ಲ ಈ ವಿದ್ವಾಂಸರು, ಎಲ್ಲ ಗುರುಗಳಿಗೂ ಭಗವಂತನ ಸಾಕ್ಷಾತ್ಕಾರ ಆಗಿರೋದ ಕಾರಣ ಇವರಲ್ಲಿ ಭಕ್ತಿಯು ಉನ್ನತವಾಗಿತ್ತು. ಸೊ ಭಗವಂತನ ತಲುಪಲು ನಮಗೆ ಹಲವಾರು ಮಾರ್ಗಗಳು ಉಂಟು ಅಂತ ಈ ಒಂದು ಚಿತ್ರದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಲ್ಲ ರಸ್ತೆಗಳು ಕೂಡ ಭಗವಂತನನ್ನೇ ತಲುಪುತ್ತವೆ. ಸೊ ಮೂಲಭೂತವಾಗಿ, ಸೊ ವಾಟ್ ಇಸ್ ದ ರೂಟ್ ಕಾಸ್ ಆಫ್ ಹ್ಯೂಮನ್ ಸಫರಿಂಗ್ಸ್, ಮನುಷ್ಯರಿಗೆ ಯಾಕೆ ಸಮಸ್ಯೆಗಳು ಬರ್ತವೆ? ಒಂದನೇ ಉತ್ತರ ಬ್ರಹ್ಮಸೂತ್ರದ ಪ್ರಕಾರ ಆತ್ಮ ಮತ್ತು ಪರಮಾತ್ಮನ ನಡುವೆ ಸಂಪರ್ಕ ಕತ್ತರಿಸಿದಾಗ, ಸೊ ಆತ್ಮನನ್ನು ನೀನೊಂದು ಮನಸ್ಸು, ಭಾವನೆ ಅಥವಾ ನೀನೊಂದು ದೇಹ, ನೀನೊಬ್ಬ ರೋಗಿ, ಈ ಥರ ವಿಂಗಡಣೆ ಮಾಡಿ ಆತ್ಮವನ್ನು ಮೋಹಗೊಳಿಸುವುದು. ಸೊ ದಿಸ್ ಲೀಡ್ಸ್ ಟು ದಿ ಮಿಸರೀಸ್ ಆರ್ ಸಫರಿಂಗ್ಸ್. ಎರಡನೇ ಕಾರಣ ತಾಪತ್ರಯಗಳು. ತಾಪ ಅಂದರೆ ಹೀಟ್, ಶಾಖ, ತ್ರಯ ಅಂದರೆ ಮೂರು ಥರ ಶಾಖ. ಒಂದು ಆದಿಭೌತಿಕ, ಆದಿದೈವಿಕ, ಆದಿ ಆತ್ಮಿಕ. ಆದಿಭೌತಿಕ ದೇಹಕ್ಕೆ ಸಂಬಂಧಪಟ್ಟಿದ್ದು, ಆದಿ ದೈವಿಕ ದೈವಕ್ಕೆ ಸಂಬಂಧಪಟ್ಟಿದ್ದು, ಆದಿ ಆತ್ಮಿಕ ಆತ್ಮ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರ ಪ್ರಿಯಾಂಬಲ್ನಲ್ಲಿ ಹೆಲ್ತ್ ಅಂದ್ರೇನು, ಆರೋಗ್ಯ ಅಂದ್ರೇನು ಅಂತ ಕೊಟ್ಟಿದ್ದಾರೆ ಪೀಠಿಕೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ಆಬ್ಸೆನ್ಸ್ ಆಫ್ ಡಿಸೀಸ್ ಬಟ್ ಸೋಷಿಯಲಿ, ಮೆಂಟಲಿ ಹೌ ಪರ್ಸನ್ ಬಿಹೇವ್ಸ್. ಸೊ ಕೇವಲ ರೋಗಗಳಿಲ್ಲ ಎಂಬುದೇ ಆರೋಗ್ಯವಲ್ಲ. ಆರೋಗ್ಯ ಅಂದರೆ ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಆ ವ್ಯಕ್ತಿಯು ಆ ಒಂದು ಸ್ಥಿತಿಯನ್ನು ಪ್ರತಿಬಿಂಬಿಸ್ತಾನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತಿ ಮಾರ್ಗ ಮತ್ತು ಧ್ಯಾನ ಮಾರ್ಗ ಎರಡನ್ನು ನಾವು ಬಳಸಿದ್ದೀವಿ. ಈಗ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಉಲ್ಲೇಖ, ಅದರಲ್ಲಿ ನಾರದ ಪಾಂಚರಾತ್ರ ಸೂತ್ರ 4ಕ್ಕೆ ಒಂದು ಸ್ತೋತ್ರವಿದೆ ನೋಡಿ. ಹರಿಭಕ್ತಿ ಮಹಾದೇವ್ಯಾ ಸರ್ವಮುಕ್ತಿಯಾದಿ ಸಿದ್ಧಯ ಭಕ್ತಯಾಶ್ಚಾದ್ಭುತಾಸ್ತಸ್ಯಾ ಚೈಟಿಕಾ ವದನುರತಾ. ಅಂದರೆ ಮುಕ್ತಿ, ಇತರ ಸಿದ್ಧಿಗಳು, ಅದ್ಭುತ ಭೋಗಗಳು ಇವು ಹರಿಭಕ್ತಿ ಎಂಬ ಮಹಾದೇವಿಯನ್ನು ದಾಸಿಗಳಂತೆ ಅನುಸರಿಸುತ್ತವೆ. ನಾವು ನಮ್ಮ ಇಷ್ಟಾರ್ಥದ ಹಿಂದೆ ಹೋಗದಲೇ ಭಗವಂತನ ಹಿಂದೆ ಹೋದರೆ ಈ ಎಲ್ಲ ಸಿದ್ಧಿಗಳು, ಎಲ್ಲ ಇಷ್ಟಾರ್ಥಗಳು, ಸಂಕಲ್ಪಗಳು ಭಕ್ತರ ಹಿಂದೆ ಬರುತ್ತವೆ ಎಂಬುದೇ ಈ ಒಂದು ಅರ್ಥ. ಪ್ರೇಮಾ ಭಕ್ತರು ಅಥವಾ ನಿರ್ಗುಣ ಭಕ್ತರ ಮಹಿಮೆಗಳು ನಾರದ ಭಕ್ತಿ ಸೂತ್ರದ ಪ್ರಕಾರ ಸೂತ್ರ 72ರಲ್ಲಿ ನಾಸ್ತಿ ತೇಷು ಜಾತಿ ವಿದ್ಯಾ ರೂಪ ಕುಲ ಧನ ಕ್ರಿಯಾದಿ ಭೇದ. ಸೊ ಯಾವುದೇ ಕಾರಣಕ್ಕೂ ಜಾತಿ, ವಿದ್ಯೆ, ರೂಪ, ಕುಲ, ಧನ, ಕ್ರಿಯೆ ಯಾವುದೇ ರೀತಿ ಭೇದ ಭಾವ ಮಾಡಬಾರದು ಎಂದು ಸ್ವತಃ ನಾರದರೇ ಹೇಳಿದ್ದಾರೆ. ಧ್ಯಾನಕ್ಕೆ ನಿರ್ಗುಣ ಪರಬ್ರಹ್ಮ ಶ್ರೀ ಮಹಾವಿಷ್ಣುವಿನ ಶಕ್ತಿ ಇದೆ. ಉತ್ತರ ಗೀತಾ ಇದರಲ್ಲಿ ಸಾಕ್ಷಾತ್ ಕೃಷ್ಣನೇ ಹೇಳ್ತಾರೆ, ಪೂಜಕೋಟಿ ಸಮಂ ಸ್ತೋತ್ರಂ, ಸ್ತೋತ್ರಕೋಟಿ ಸಮಂ ಜಪ, ಜಪಕೋಟಿ ಸಮಂ ಧ್ಯಾನಂ, ಧ್ಯಾನಕೋಟಿ ಸಮಂ ಲಯ. ಛಂದೋಗ್ಯ ಉಪನಿಷತ್ ಪ್ರಕಾರ ಸಗುಣ ಬ್ರಹ್ಮನ್, ನಿರ್ಗುಣ ಬ್ರಹ್ಮನ್ ಈ ವ್ಯತ್ಯಾಸ ಗೊತ್ತಾಗ್ತದೆ. ಸಗುಣ ಬ್ರಹ್ಮನ್ ಅಂದರೆ ಗುಣದಿಂದ ಕೂಡಿದ್ದು, ಅದು ಮಾಯೆಯಿಂದ ಉತ್ಪತ್ತಿಯಾಗುತ್ತದೆ.
ನೋಡಬಹುದು, ಕೇಳಬಹುದು, ಅರ್ಥೈಸಿಕೊಳ್ಳುವುದು. ಅದುವೇ ನಿಯಮಿತ, ಲಿಮಿಟೆಡ್ ಮೃತ್ಯುತ್ವ. ಇಟ್ಸ್ ಮಾರ್ಟಲ್. ದೆರ್ ಇಸ್ ಅನ್ ಎಂಡ್ ಫಾರ್ ಸಗುಣ ಬ್ರಹ್ಮನ್. ಆದರೆ ನಿರ್ಗುಣ ಬ್ರಹ್ಮನ್ ಇದೆಯಲ್ಲ, ಇದು ಶಾಶ್ವತ. ನೀವು ಯಾವುದನ್ನು ನೋಡಲಾಗುವುದಿಲ್ಲ, ಕೇಳಿಸಿಕೊಳ್ಳಲಾಗುವುದಿಲ್ಲ, ಅರ್ಥೈಸಿಕೊಳ್ಳುವುದಿಲ್ಲ. ಆದರೆ ಅದುವೇ ಅಗಣಿತ, ಇನ್ಫೈನೈಟ್, ಅಮರತ್ವ, ಇಮ್ಮಾರ್ಟಲ್ ಅಂತ ಹೇಳ್ತೀವಿ. ಜಗತ್ತು ಹೇಗೆ ಮಿಥ್ಯ ಮತ್ತು ಪರಬ್ರಹ್ಮರೊಂದೇ ಸತ್ಯ. ಸೊ ಇದೆಲ್ಲ ಹೇಗೆ, ನಾವು ಏನಕ್ಕೆ ಜಗತ್ತನ್ನು ಮಿಥ್ಯ ಅಂತ ಹೇಳ್ತೀವಿ ಮತ್ತು ಪರಬ್ರಹ್ಮರು ಸತ್ಯ ಅಂತ ಹೇಳಿದಾಗ, ಪರಬ್ರಹ್ಮ ಅಂತ ಹೇಳಿದಾಗ ತ್ರಿಮೂರ್ತಿಗಳ ಒಂದು ಮೂಲ ಶಕ್ತಿ. ಆ ಮೂಲ ಶಕ್ತಿಯಿಂದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಮ್ಯಾನಿಫೆಸ್ಟೇಷನ್ಸ್. ಈ ಒಂದು ಧ್ಯಾನ ಪದ್ಧತಿಯಲ್ಲಿ ಪ್ರೇಮ ಭಕ್ತಿ ಅಂದರೆ ನಿರಾಪೇಕ್ಷೆ, ಏನನ್ನು ಬಯಸದೆ ಭಗವಂತನನ್ನು ಪ್ರೀತಿಸುವುದು, ಪ್ರೇಮಿಸುವುದು, ಪರಬ್ರಹ್ಮನಿಗೆ ಶರಣಾಗುವುದು ಎಂದು ಅರ್ಥ. ಸೊ ಈ ಒಂದು ಡಯಾಗ್ರಾಮ್ ಏನಿದೆ, ಹಿರಣ್ಯಗರ್ಭ, ಇದರಲ್ಲಿ ಸಗುಣ ಬ್ರಹ್ಮನ್ ಮ್ಯಾನಿಫೆಸ್ಟೆಡ್, ಇನ್ನೊಂದು ನಿರ್ಗುಣ ಬ್ರಹ್ಮನ್ ಅನ್ಮ್ಯಾನಿಫೆಸ್ಟೆಡ್. ಸಗುಣ ಬ್ರಹ್ಮನ್ಗೆ ವ್ಯಕ್ತ ಅಂತ ಹೇಳ್ತೀವಿ, ನಿರ್ಗುಣ ಬ್ರಹ್ಮನ್ಗೆ ಅವ್ಯಕ್ತ ಅಂತ ಹೇಳ್ತೀವಿ. ಸೊ ಈಗ ಕ್ವಾಂಟಮ್ ಫಿಸಿಕ್ಸ್ ಡಬಲ್ ಸ್ಲಿಟ್ ಪ್ರಯೋಗದ ಮೂಲಕ ನಾವು ಹೇಗೆ ಈ ಮಿಥ್ಯ, ಮಾಯಾ, ಭ್ರಮೆ, ಈ ಥರ ಗೊಂದಲಗಳು, ದ್ವಂದ್ವಗಳು ಇದನ್ನು ವಿಶ್ಲೇಷಣೆ ಮಾಡಬಹುದು. ವಿಜ್ಞಾನಿಗಳು ಈ ಒಂದು ಡಬಲ್ ಸ್ಲಿಟ್ ನೋಡಿ, ಈ ಒಂದು ಎರಡು ಹೋಲ್ಸ್ ಇದೆ, ಇಲ್ಲಿ ಬೆಳಕನ್ನು ಹಾಯಿಸಿದಾಗ ಅದು ಸ್ಪ್ಲಿಟ್ ಆಗಿ 2 ವೇವ್ಸ್ ಆಗ್ತದೆ. ಒಂದು ವೇವ್ ಮತ್ತು ಇನ್ನೊಂದು ವೇವ್ ಜೊತೆ ಇಂಟರ್ಫೆರೆನ್ಸ್, ಹಸ್ತಕ್ಷೇಪವಾಗಿ ಇಲ್ಲಿ ಸ್ಕ್ರೀನ್ ಮೇಲೆ ಹಲವಾರು ಪ್ರತಿಬಿಂಬಗಳು ಮೂಡುತ್ತವೆ. ಕುತೂಹಲಕ್ಕಾಗಿ 1924ರಲ್ಲಿ ವಿಜ್ಞಾನಿಗಳು ಒಂದು ಕ್ಯಾಮ್ರಾವನ್ನು ಅಲ್ಲಿ ಇಡ್ತಾರೆ. ಕ್ಯಾಮ್ರಾ ಇಟ್ಟಾಗ ಅಲ್ಲಿದ್ದಂಥ ಅಲೆಗಳು ನೋಡಿ, ಇಲ್ಲೆಲ್ಲ ಇದ್ದಂಥ ಅಲೆಗಳೆಲ್ಲ ಸೊ ವ್ಯಾನಿಷ್ ಆಗಿ ಅದು ಪಾರ್ಟಿಕಲ್ಸ್ ಆಗಿ ಬಿಹೇವ್ ಮಾಡುತ್ತೆ. ಸೊ ದೇರ್ ವಿಲ್ ಗೆಟ್ ಓನ್ಲಿ 2 ಇಮೇಜಸ್. ಈ ಒಂದು ಪ್ರೀವಿಯಸ್ ಪಿಕ್ಚರಲ್ಲಿ ನಮಗೆ ಮಲ್ಟಿಪಲ್ ಇಮೇಜಸ್ ಕಾಣಿಸ್ತದೆ, ಹಲವಾರು ಪ್ರತಿಬಿಂಬಗಳು. ಕ್ಯಾಮರಾ ಇಲ್ಲದಾಗ, ಕ್ಯಾಮರಾ ಇಟ್ಟಾಗ 2 ಪ್ರತಿಬಿಂಬಗಳು ಕಾಣಿಸುತ್ತವೆ. ಅಂದರೆ ಏನರ್ಥ ಆಗ್ತಿದೆ ಅಂದರೆ, ಸೊ ಇದಕ್ಕೆ 2 ವಿಭಿನ್ನವಾದ ಗುಣಗಳು ಬೆಳಕಿಗೆ ಇದೆ ಅಂತ. ಸೊ ವಿಜ್ಞಾನಿಗಳು ಇದಕ್ಕೆ ಅಲೆ ಮತ್ತು ಕಣದ ದ್ವಂದ್ವ ಎಂದು ಕರೀತಾರೆ, ಅಥವಾ ವೇವ್ ಪಾರ್ಟಿಕಲ್ ಡ್ಯುಯಾಲಿಟಿ. ಸೊ ಡ್ಯುಯಾಲಿಟಿ ಅಥವಾ ದ್ವಂದ್ವ ಇದು ಒಂದು ಬೆಳಕಿನ ಒಂದು ಸ್ವಭಾವ, ದ ಪ್ರಾಪರ್ಟಿ ಆಫ್ ದ ಲೈಟ್. ಅಂದರೆ ಏನರ್ಥಪ್ಪ ಅಂದರೆ, ಬೆಳಕಿಗೆ ಅಲ್ಲಿ ಒಂದು ಕ್ಯಾಮ್ರಾ ಇದೆ ಅಥವಾ ಇಲ್ಲ ಎಂಬ ಅರಿವು ಇದೆಯೇ? ಈ ಒಂದು ಅದ್ಭುತವಾದ ಪ್ರಶ್ನೆ ಉತ್ಪತ್ತಿಯಾಗ್ತದೆ. ಜಗತ್ತು ಮಿಥ್ಯ ಅಥವಾ ಮಾಯೆಯಿಂದ ಕೂಡಿದೆ ಎಂದು ಸ್ವತಃ ಶ್ರೀಕೃಷ್ಣರು ಭಗವದ್ಗೀತೆಯ ಮೋಕ್ಷ ಸನ್ಯಾಸ ಯೋಗದಲ್ಲಿ ಹೇಳಿದ್ದಾರೆ. 61ನೇ ಶ್ಲೋಕ. ಈಶ್ವರ ಸರ್ವಭೂತಾನಾಂ ಹೃದಯೇರ್ಜುನ ತಿಷ್ಠತಿ ಬ್ರಹ್ಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ. ಹೇ ಅರ್ಜುನ, ಸರ್ವ ಪ್ರಾಣಿಗಳನ್ನು ಯಂತ್ರರೂಢವಾದ ಬೊಂಬೆಗಳಂತೆ ಮಾಯೆಯಿಂದ ತಿರುಗಿಸುತ್ತಾ ಸಾಕ್ಷಾತ್ ಈಶ್ವರನು ಸರ್ವ ಜೀವರ ಹೃದಯದ ಪ್ರದೇಶದಲ್ಲಿ ನೆಲೆಸಿರುತ್ತಾರೆ. ಪ್ರತಿಯೊಬ್ಬರಲ್ಲಿರುವ ಆತ್ಮರೇ ಸಾಕ್ಷಿಯಾಗಿ ಗಮನಿಸುವರು. ಇಲ್ಲೂ ಕೂಡ ನಮ್ಮ ಆತ್ಮವೇ ಅಬ್ಸರ್ವರ್. ಉಪದ್ರಷ್ಟಾನುಮಂತ ಚ ಭರ್ತಾ ಭೋಕ್ತಾ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹಸ್ಮಿನ್ ಪುರುಷಃ ಪರಃ ಎಂದು ಕ್ಷೇತ್ರಜ್ಞ ಯೋಗ ಈ ಒಂದು ಅಧ್ಯಾಯದಲ್ಲಿ 22ನೇ ಶ್ಲೋಕದಲ್ಲಿ ಹೇಳಲ್ಪಟ್ಟಿದೆ. ಈ ದೇಹದಲ್ಲಿರುವ ಪರಮ ಪುರುಷನು ಸಾಕ್ಷಿ ಅನುಭವಿಸನು, ದ ವಿಟ್ನೆಸರ್, ದ ಅಬ್ಸರ್ವರ್, ಅವರೇ ಭರ್ತರ, ಭೋಕ್ತಿಯ, ಮಹೇಶ್ವರ ಮತ್ತು ಪರಮಾತ್ಮ ಎಂದು ಹೇಳಲ್ಪಡುವುದು. ಪೀಟರ್ ಹನ್ಸ್ ಕ್ವಾಂಟಮ್ ಫಿಸಿಕ್ಸ್ನ ಒಂದು ವಿಜ್ಞಾನಿ, ಅವರು ಕೂಡ ಹೇಳ್ತಾರೆ, ವೆನ್ ಎವರ್ ಐ ಗಿವ್ ಎ ಲೆಕ್ಚರ್ ಆನ್ ಕ್ವಾಂಟಮ್ ಫಿಸಿಕ್ಸ್ ಐ ಫೀಲ್ ಆ್ಯಸ್ ಇಫ್ ಐ ಆಮ್ ಟಾಕಿಂಗ್ ಆನ್ ವೇದಾಂತ. ಕ್ವಾಂಟಮ್ ಫಿಸಿಕ್ಸ್ ಬಗ್ಗೆ ನಾನು ಮಾತಾಡ್ತಾ ಹೋದರೆ ವೇದಾಂತದ ಬಗ್ಗೆ ಮಾತಾಡ್ತೀನಿ ಅನ್ನೋ ಭಾವನೆ ಬರ್ತದೆ. ಅವರು 35 ವರ್ಷ ಈ ಒಂದು ಮ್ಯಾಟರ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಮ್ಯಾಟರ್ನ ಸ್ಟಡಿ ಮಾಡ್ತಾ ಇಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೆ 35 ವರ್ಷ ತಗೊಳ್ತು. ಸಾಕಷ್ಟು ತಮ್ಮ ಜೀವಮಾನದ ಸಂಶೋಧನೆಯನ್ನೇ ಇಟ್ಟಿದ್ದಾರೆ. ಆದರೆ ಅದ್ವೈತ ವೇದಾಂತ ಪ್ರತಿಪಾದಕ ಆದಿಶಂಕರಾಚಾರ್ಯರು ಉಪನಿಷತ್ತಲ್ಲಿ ತುಂಬ ಪುರಾತನ ಕಾಲದಲ್ಲಿ ಅದನ್ನು ಹೇಳಿದ್ದಾರೆ. ಇಲ್ಲಿ ನಿರ್ಗುಣ ಬ್ರಹ್ಮನ ಒಂದು ಮಾಯೆಯನ್ನು ನಾವು ನೋಡಲಾಗುವುದು. ಆಲ್ ದಟ್ ಯು ಸಿ ಡಸ್ ನಾಟ್ ಎಕ್ಸಿಸ್ಟ್. ನೀವೆಲ್ಲ ಏನೆಲ್ಲ ನೋಡುವಿರಿ, ಏನೆಲ್ಲ ಕೇಳಿಸುವಿರಿ, ಏನೆಲ್ಲ ಅರ್ಥೈಸಿಕೊಳ್ಳುವಿರಿ, ಯಾವುದು ಕೂಡ ಶಾಶ್ವತವಲ್ಲ. ಇಟ್ಸ್ ಅನ್ ಇಲ್ಯೂಷನ್ ಅಂತ ಹೇಳ್ತಾರೆ. ಇದು ನೋಡಿದಾಗ ಸನಾತನ ಧರ್ಮವು ಪ್ರಾಚೀನ ಕಾಲದಿಂದಲೂ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿದೆ. ಸೊ ದ ಸನಾತನ ಧರ್ಮಸ್ ಫಿಲಾಸಫಿ ಇಸ್ ಫುಲ್ ಆಫ್ ಸೈನ್ಸ್ ರೈಟ್ ಫ್ರಮ್ ದ ಏನ್ಷಿಯಂಟ್ ಟೈಮ್. ಈ QPAV ನಿಯಮಗಳು ಏನಪ್ಪ ಅಂದರೆ, ಇಲ್ಲಿ ಯಾವುದೇ ವ್ಯಕ್ತಿ ಪೂಜೆ, ಪಾದ ನಮಸ್ಕಾರ, ಪಾದ ಪೂಜೆ ಇದೆ ಅದಕ್ಕೂ ಇಲ್ಲಿ ಅವಕಾಶವಿಲ್ಲ. ಏಕೆಂದರೆ ಪರಬ್ರಹ್ಮರೊಬ್ಬರೇ ಶಾಶ್ವತ ಸತ್ಯ, ಉಳಿದೆಲ್ಲವೂ ಮಿಥ್ಯ. ಆಸ್ತಿಕರಾದರು ಅಥವಾ ದೇವರಲ್ಲಿ ನಂಬಿಕೆಯುಳ್ಳವರು ಮಾತ್ರ ಈ ಒಂದು ಧ್ಯಾನ ಪದ್ಧತಿಯಲ್ಲಿ ಭಾಗವಹಿಸಬಹುದು.
ಹಾಗೆ ಅದ್ವೈತ ಧ್ಯಾನದ ಈ ಒಂದು ಪದ್ಧತಿಯಲ್ಲಿ ಹಣ ಅಥವಾ ಫೀಸ್ ಯಾವುದೇ ಶುಲ್ಕವೂ ಇರುವುದಿಲ್ಲ. ಈ ಧ್ಯಾನಿಗಳಿಗೆ ನಾವು ಕೆಲವೊಂದು ಸಲಹೆಯನ್ನು ಕೊಡ್ತೇವೆ. ಸಮಸ್ಯೆಗಳ ಮೂಲ ಕಾರಣ ಹಲವಾರು, ಆದರೂ ಮಾಯ ಅಥವಾ ಭ್ರಮೆಗೆ ಒಳಗಾಗಿ ಅಥವಾ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವು ಅಥವಾ ನಮ್ಮದೇ ಆದ ಅವಿದ್ಯೆ, ಇಗ್ನೋರೆನ್ಸು, ಇತರೆ ನಕಾರಾತ್ಮಕ ಶಕ್ತಿಗಳು ಯಾವೆಲ್ಲ ಆಗಲಿ, ಸೊ ಇವೆಲ್ಲವೂ ಕೂಡ ಒಂದು ರೀತಿ ರಹಸ್ಯ, ಜನ್ಮಾಂತರದ್ದು. ಹಾಗಾಗಿ ಇದನ್ನು ಯಾರಿಗೂ ಹೇಳುವ ಅಗತ್ಯವಿಲ್ಲ. ನಿಮ್ಮ ಸಮಸ್ಯೆಯನ್ನು ಕೇಳಿಸುವರು ಎಲ್ಲ ಪರಬ್ರಹ್ಮರೇ, ಭಗವಂತರೇ. ಎಲ್ಲ ಸಮಸ್ಯೆಗಳು ಅಥವಾ ಬ್ಲಾಕೇಜಸ್, ಅಡೆತಡೆಗಳನ್ನ ಒಂದು ಪುಸ್ತಕದಲ್ಲಿ, ಡೈರಿನಲ್ಲಿ ಬರೆದಿಡಿ. ಸಮಸ್ಯೆಗಳನ್ನು ಯಾವಾಗಲೂ ಪದೇ ಪದೇ ಮಾತಾಡುವುದು, ಹೇಳುವುದು, ಅದನ್ನೇ ಯೋಚಿಸುವುದು ಮಾಡಬಾರದು. ಎಲ್ಲ ಸಮಸ್ಯೆಗಳನ್ನು, ಆಲ್ ದ ಪ್ರಾಬ್ಲಮ್ಸ್, ಅದನ್ನು ಪರಬ್ರಹ್ಮ ಶ್ರೀ ಮಹಾವಿಷ್ಣುವರಿಗೆ ಅರ್ಪಿಸಿಬಿಡಿ. ಅವರೊಬ್ಬರಿಗೆ ಮಾತ್ರ ಪರಿಹರಿಸುವ ಶಕ್ತಿ ಇದೆ. ಮತ್ತು ಕರ್ಮ ಫಲಗಳನ್ನು ಕೂಡ ಭಗವಂತನಿಗೆ ಅರ್ಪಿಸಿಬಿಡಿ. ಧ್ಯಾನದಲ್ಲಿ ನೀವು ಉನ್ನತ ಲೋಕಗಳಿಗೆ ಹೋಗಿ ನಿಮ್ಮನ್ನು ನೀವೇ ಗಮನಿಸ್ತೀರಾ. ಹೇಗೆಂದರೆ ಭೂಲೋಕ, ಭುವರ್, ಸ್ವರ್ಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ. ಸೊ ಹೀಗೆ ಹೈಯರ್ ಡೈಮೆನ್ಷನ್ಸ್ಗೆ ಹೋದಾಗ ಅಲ್ಲಿ ನಿಮ್ಮ ಸೂಕ್ಷ್ಮ ಶರೀರವು ಅಲ್ಲಿಂದನೇ ದೇವರ ಕೃಪೆಯಿಂದ ಗಮನಿಸಲ್ಪಡುವುದು. ಇಲ್ಲಿ ನಾನು ಎಂಬ ಅಹಂ ತತ್ವವನ್ನು ಭಗವಂತರ ಮಹತ್ ತತ್ವದೊಡನೆ ವಿಲೀನಗೊಳಿಸ್ತೀವಿ. ಧ್ಯಾನ ಮಾಡುವ ಒಂದು ಪೋಸ್ಚರ್ಸ್ ಅಥವಾ ಭಂಗಿಗಳು, ಶವಾಸನದಲ್ಲಿ ಬೆನ್ನು ನೋವಿದ್ದರೆ ಶವಾಸನದಲ್ಲಿ ಮಾಡಬಹುದು, ಅಥವಾ ನೆಲದಲ್ಲಿ ಕುರ್ಚಿಯಲ್ಲಿ ಕುಳಿತು ಕಾಲು ಚಾಚಿಕೊಂಡು ಕೂಡ ಮಾಡಬಹುದು. ಧ್ಯಾನ ಮಾಡುವಾಗ ಕನ್ನಡಕವನ್ನು ತೆಗೆದು ಕಣ್ಣು ಮುಚ್ಚಿ ನಾವು ಹೇಳುವ ಸೂಚನೆಯನ್ನು ಕೇಳಿಸ್ಕೊಳ್ತಾ ಹೋಗ್ತೀರಾ. ಪ್ರತಿಯೊಬ್ಬರಿಗೂ ಈ ಬಾಡಿ ಆ್ಯಂಡ್ ಮೈಂಡ್ ಆ್ಯಂಡ್ ಎಮೋಷನ್ಸ್, ದೇಹ, ಮನಸ್ಸು, ಭಾವನಾ, ಶರೀರಗಳು ಜೀವಾತ್ಮನ ಮೇಲೆ ಕುಳಿತು ಸವಾರಿ ಮಾಡುತ್ತಿರ್ತವೆ, ಸಂಕುಚಗೊಳಿಸಿರ್ತವೆ. ಸೊ ಈ ರೀತಿ ಇರುವುದರಿಂದ ಆ ವ್ಯಕ್ತಿಯ ಜನ್ಮಕ್ಕೆ ಒಂದಷ್ಟು, ವರ್ತಮಾನ ಜನ್ಮದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗಬಹುದು. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಫಿಸಿಕಲ್ ಬಾಡಿ, ಭೌತಿಕ ಶರೀರವನ್ನು ಗಮನಿಸಬೇಕು. ಈ ಅದ್ವೈತ ಧ್ಯಾನದ ಮೂಲಕ ದೇಹವನ್ನು ಗಮನಿಸಿ, ಧ್ಯಾನದ ಮುಖೇನ ದೇಹವನ್ನು ಹಗುರಗೊಳಿಸಿ. ನಂತರ ಎಮೋಷನ್ಸ್ ಗಮನಿಸುವುದು, ಭಾವನೆಗಳು, ಗುಣಗಳು, ಇವುಗಳನ್ನು ಗಮನಿಸಿದಾಗ ಸೊ ದೇಹ ಮತ್ತು ಮನಸ್ಸು ಕೂಡ ಹಗುರವಾಗುತ್ತೆ. ನಂತರ ಮನಸ್ಸನ್ನು, ಮೈಂಡ್ ಗಮನಿಸಿದಾಗ ಮನಸ್ಸು ಕೂಡ ಹಗುರವಾಗುತ್ತೆ. ಸೊ ಈಗ ಜೀವಾತ್ಮನನ್ನು ಕೆಳಗಡೆ, ಜೀವಾತ್ಮನ ಮೇಲೆ ಯಾರೆಲ್ಲ ಈ ಮೂರು ಜನರು ಸವಾರಿ ಮಾಡುತ್ತಿದ್ದರು, ದೇಹ, ಭಾವನೆ, ಮನಸ್ಸು, ಈಗ ಜೀವಾತ್ಮನ ಅಡಿಯಾಳ ಆಗಿದ್ದಾರೆ. ದೇ ಆರ್ ಅಸಿಸ್ಟೆಂಟ್ಸ್. ಸೊ ವೆನ್ ಯುವರ್ ಬಾಡಿ, ಎಮೋಷನ್, ಮೈಂಡ್ ಆರ್ ಸರೆಂಡರ್ ಟು ಜೀವಾತ್ಮ, ನಿಮಗೆ ಗೊತ್ತಾಗ್ತದೆ ಜೀವಾತ್ಮ ಈಸ್ ಎವರ್ ಕನೆಕ್ಟೆಡ್ ಟು ಪರಮಾತ್ಮ. ಜೀವಾತ್ಮನು ಸದಾ ಪರಬ್ರಹ್ಮರೊಂದಿಗೆ ಅನುಸಂಧಾನ ಮಾಡುತ್ತಿರುವ ಸತ್ಯಾಂಶವು ಈ ಒಂದು QP ಅದ್ವೈತ ಧ್ಯಾನದ ಮೂಲಕ ಅರಿತಿರಿ. ಇದನ್ನೇ ಅಹಂ ಬ್ರಹ್ಮಾಸ್ಮಿ ಎಂದು ಕರೆಯುವುದು. ಈ ಧ್ಯಾನದ ಮೂಲಕ ಜೀವಾತ್ಮರನ್ನು ನಿರ್ಗುಣ ಪರಬ್ರಹ್ಮನೊಂದಿಗೆ ವಿಲೀನಗೊಳಿಸಿ ದೇಹ, ಮನಸ್ಸು, ಭಾವನೆಗಳನ್ನು ಹಗುರಗೊಳಿಸಿ ಜೀವನ್ಮುಕ್ತರಾಗಬಹುದು. ಇದನ್ನೇ ಅಂಡ ಮತ್ತು ಬ್ರಹ್ಮಾಂಡ, ಜೀವಾತ್ಮ, ಪರಮಾತ್ಮ, ಸಬ್ಕಾನ್ಷಿಯಸ್, ಸೂಪರ್ ಕಾನ್ಷಿಯಸ್ ಎಂದು ಕರೆಯಲ್ಪಡುವುದು. ಇಲ್ಲಿ 7 ಚಕ್ರಗಳು ಕೂಡ ಬ್ಯಾಲೆನ್ಸ್, ಸಮತೋಲನಗೊಳ್ಳುವುದು. ಮನುಷ್ಯರು ಅಂದರೆ ಬರೀ ದೇಹ ಅಷ್ಟೇ ಅಲ್ಲ, ಫಿಸಿಕಲ್ ಬಾಡಿ, ಮೆಂಟಲ್ ಬಾಡಿ, ಎಮೋಷನಲ್ ಬಾಡಿ, ನೋಡಿ, ಸ್ಪಿರಿಚುವಲ್ ಬಾಡಿ, ಭೌತಿಕ, ಮಾನಸಿಕ, ಆಧ್ಯಾತ್ಮಿಕ ಎಲ್ಲ ಶರೀರಗಳು, ಭಾವನಾತ್ಮಕ ಎಲ್ಲ ಶರೀರಗಳು ಇದ್ದಾವೆ. ಎಲ್ಲವೂ ಸೇರಿ ಮನುಷ್ಯರು ಪರಿಪೂರ್ಣವಾಗಿ ಜೀವಿಸಬಹುದು. ಸೊ ಈ ನಮಗೆ ಕಂಡಂಥ 4 ಪ್ರಶ್ನೆಗಳು, ಪ್ರಾರಂಭದಲ್ಲಿ ಏನೆಲ್ಲ ಇದೆಲ್ಲದಕ್ಕೂ ಉತ್ತರ ದೊರೆತಿದೆ. ಭಗವಂತ ಪರಬ್ರಹ್ಮರು ಸರ್ವವ್ಯಾಪಿ, ಎಲ್ಲ ಕಡೆ ಇರುವುದರಿಂದ ಈ QP ಅದ್ವೈತ ಧ್ಯಾನ ಮಾಡಲು ಯಾವುದೇ ಧ್ಯಾನ ಕೇಂದ್ರದ ಅಗತ್ಯವಿಲ್ಲ. ಯೂಟ್ಯೂಬ್ ಸಹಾಯದಿಂದ ನಿಮ್ಮ ಮನೆಯಲ್ಲಿ ಅಥವಾ ಪಾರ್ಕ್ನಲ್ಲಿ ಕುಳಿತು ಈ ಧ್ಯಾನಾಭ್ಯಾಸ ಮಾಡಬಹುದು. ಈ QP ಅದ್ವೈತ ಧ್ಯಾನವು ಸಂಪೂರ್ಣವಾಗಿ ಉಚಿತ. ಯಾವುದೇ ಆರೋಗ್ಯ ಸಮಸ್ಯೆ ಇದ್ದರೆ ಸಾಮಾನ್ಯವಾಗಿ ಆಸ್ಪತ್ರೆಗೆ ಹೋಗುತ್ತಾರೆ. ಹಣಕಾಸಿನ ಸಮಸ್ಯೆ ಇದ್ದರೆ ವ್ಯಾಪಾರ ಮಾಡಿ ಉದ್ಯೋಗ ಮಾಡುತ್ತಾರೆ, ಅಥವಾ ಬ್ಯಾಂಕಿಗೆ ಹೋಗಿ ಸಾಲವನ್ನು ಪಡೆಯುತ್ತಾರೆ. ವಿದ್ಯಾಭ್ಯಾಸ ಏನಾರು ಮಾಡಬೇಕು, ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ. ಯಾವುದೇ ತಕರಾರು, ಲಿಟಿಗೇಷನ್ಸ್ ಇದ್ದರೆ ಕಾನೂನಿನ ಸಹಾಯವನ್ನು ಪಡೆಯುತ್ತಾರೆ. ಆದರೆ ಯಾವುದೇ ಕಾರ್ಯ ಮಾಡಲಿ, ಎಲ್ಲ ಸಂಕಲ್ಪ ನೆರವೇರಲು ಧ್ಯಾನ ಮತ್ತು ಭಕ್ತಿ ಮಾರ್ಗದ ಮೂಲಕ ಪರಬ್ರಹ್ಮರಿಗೆ ನಾವು ಶರಣಾಗಲೇಬೇಕು. ಟು ಗೆಟ್ ಆಲ್ ಮ್ಯಾನಿಫೆಸ್ಟೇಷನ್ಸ್ ಯು ಸರೆಂಡರ್ ಟು ಪರಮಾತ್ಮ. ಪರಮಾತ್ಮರ ಆಶೀರ್ವಾದ ಸದಾ ಭಕ್ತರ ಮೇಲೆ ಇರಬೇಕು. ನಿಮ್ಮ ಎಲ್ಲ ಆಚಾರ ವಿಚಾರ, ಯಾವುದೇ ಪೂಜಾ ವಿಧಾನಗಳೊಂದಿಗೆ ಈ ಒಂದು QP ಅದ್ವೈತ ಧ್ಯಾನ ಮಾಡಲು ಯಾವುದೇ ಒಂದು ಅಭ್ಯಂತರವಿಲ್ಲ.
ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಎಲ್ಲಿ ಯೋಗೇಶ್ವರ ಕೃಷ್ಣನಿರುವರೋ, ಎಲ್ಲಿ ಧನುರ್ಧಾರಿ ಪಾರ್ಥನಿರುವರೋ, ಅಲ್ಲಿ ಶ್ರೀ ವಿಜಯವು ಐಶ್ವರ್ಯ ಶಾಶ್ವತವಾದ ನೀತಿಗಳು ಇರುವುದು ಎಂದು ಸಾಕ್ಷಾತ್ ಶ್ರೀಕೃಷ್ಣರೇ ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯರು ಭಗವಂತನ ಕೃಪೆಗೆ ಪಾತ್ರರಾಗಿರಬೇಕು. ಹೆಚ್ಚಿನ ಮಾಹಿತಿಗೆ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ಪಡ್ಕೊಳ್ಳೋದು, ಅಥವಾ ಯೂಟ್ಯೂಬ್ ಲಿಂಕ್ನಲ್ಲಿ ನೀವು ಸಬ್ಸ್ಕ್ರೈಬ್ ಆದರೆ ನಿಮಗೆ ಹಿಂದಿನ ವಿಡಿಯೋಸ್ ಎಲ್ಲ ಸಿಗುತ್ತೆ. ಯಾವುದೇ ಒಂದು ವಿಡಿಯೋಸ್ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡ್ಬೋದು ಕಣ್ಣು ಮುಚ್ಚಿಕೊಂಡು, ಅಥವಾ ಫೇಸ್ಬುಕ್, ಟ್ವಿಟ್ಟರ್ ಇದೆಲ್ಲ ಹಾಕಿದ್ದೀವಿ. ವಂದನೆಗಳು, ನಮಸ್ಕಾರ.